ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ರೆಸಿಪಿನಲ್ಲಿ ಚಾಕ್ಲೇಟ್ ಐಸ್ ಕ್ರೀಮನ್ನು ಮನೇಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಐಸ್ ಕ್ರೀಮ್ಗಳಂದರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಚಾಕ್ಲೇಟ್ ಐಸ್ ಕ್ರೀಮ್ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಬಹಳ ಎಂಜಾಯ್ ಮಾಡಿಕೊಂಡು ತಿನ್ನುವಂಥ ಒಂದು ಐಸ್ ಕ್ರೀಮ್ ಫ್ಲೇವರ್ ಇದು. ನಾನಿದರಲ್ಲಿ ಇವತ್ತು ಮಾಡಬೇಕಿದ್ರೆ ಡೈರಿ ಮಿಲ್ಕ್ ಚಾಕ್ಲೇಟ್ ಏನಿದೆ ಅದನ್ನು ಬಳಸಿ ಈ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಸೊ ತುಂಬ ಡಿಫ್ರೆಂಟ್ ಆಗಿದೆ ಇದು. ತುಂಬ ಕ್ರೀಮಿಯಾಗಿ ಬರುತ್ತೆ, ಸೂಪರ್ ಸಾಫ್ಟ್ ಆಗಿರುತ್ತೆ. ಸೊ ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಸೊ ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟನ್ನು ಇದಕ್ಕೆ ಬಳಸ್ತಾ ಇದ್ದೀನಿ. ಡೈರಿ ಮಿಲ್ಕ್ ಸಿಲ್ಕ್ ಕೂಡ ನೀವು ಬಳಸ್ಬಹುದು, ಅಥವಾ ಯಾವುದೇ ಚಾಕ್ಲೇಟನ್ನು ಬಳಸ್ಬೋದು. ಅದು ಸ್ವಲ್ಪ ಪ್ಲೇನ್ ಆಗಿದ್ದರೆ ಬೆಟರ್. ಮತ್ತು ಡಾರ್ಕ್ ಚಾಕ್ಲೇಟ್ ಕೂಡ ಇದ್ದರೆ ನೀವು ಸ್ವಲ್ಪ ಅಂಶನ ಅದನ್ನು ಹಾಕ್ಕೊಳ್ಬಹುದು. ನಾನಿಲ್ಲಿ ಅಮೂಲ್ ಡಾರ್ಕ್ ಚಾಕ್ಲೇಟನ್ನು ಸ್ವಲ್ಪ ಭಾಗ ಮಾತ್ರ ಬಳಸಿದ್ದೀನಿ. ಸೊ ಇದಿಷ್ಟನ್ನು ನಾವೇನು ಮಾಡ್ಕೋಬೇಕು ಅಂದರೆ ಈಗ ಕರಗಿಸ್ಕೊಳ್ಬೇಕು. ಕರಗಿಸೋದಕ್ಕೆ ಡಬಲ್ ಬಾಯ್ಲಿಂಗ್ ಮೆಥಡನ್ನು ಬಳಸ್ತಾ ಇದ್ದೀನಿ. ಕೆಳಗಡೆ ಒಂದು ಪಾತ್ರದಲ್ಲಿ ನೀರು ಕುದಿ ಬರಿಸಿ ಮೇಲ್ಗಡೆ ಒಂದು ದಪ್ಪನೆ ಗ್ಲಾಸ್ ಬೌಲ್ ಇಟ್ಟಿದ್ದೀನಿ ನಾನು. ಅದರಲ್ಲಿ ಈ ಚಾಕ್ಲೇಟನ್ನು ಕರಗಿಸ್ಕೋಬೇಕು. ನೀವು ಚಾಕ್ಲೇಟ್ ಏನಾದರೂ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ. ರೂಮ್ ಟೆಂಪ್ರೇಚರ್ನಲ್ಲಿ ತಂದು ನೀವು ಈ ಥರ ಕರಗಿಸ್ಕೊಳ್ಬೋದು. ಪೂರ್ತಿ ಕರಗಿ ಅದು ನೀರಾಗಬೇಕು, ಅಲ್ಲಿ ತನಕ ನಾವು ಇದನ್ನು ಕರಗಿಸ್ಕೊಳ್ಬೇಕು. ಇವಾಗ ಇದು ತಯಾರಾಗಿದೆ. ಇದು ಕರಗಿದ ಮೇಲೆ ಕಂಪ್ಲೀಟ್ ತಣ್ಣಗಾಗೋ ತನಕ ಹೊರಗಡೆ ಇಡಬೇಕು. ಬಿಸಿನ ನಾವು ಐಸ್ ಕ್ರೀಮ್ ಮಿಕ್ಸ್ಗೆ ಹಾಕೋ ಹಾಗಿಲ್ಲ. ಈಗ ಕ್ರೀಮ್ ವಿಪ್ ಮಾಡೋದಕ್ಕೆ ನಾನು ಬೌಲ್ ಮತ್ತು ಹ್ಯಾಂಡ್ ಮಿಕ್ಸರ್ ಅಟ್ಯಾಚ್ಮೆಂಟನ್ನ ಒಂದು ಸ್ವಲ್ಪ ಹೊತ್ತು ಫ್ರೀಸ್ ಮಾಡಿಟ್ಟಿದ್ದೀನಿ. ಕೆಳಗಡೆ ಐಸ್ ಬಾತ್ ಮೆಥಡ್ ಯೂಸ್ ಮಾಡ್ತಿದ್ದೀನಿ ಸಮ್ಮರ್ ಆಗಿರೋದ್ರಿಂದ. ಅಮೂಲ್ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡಿದ್ದೀನಿ 250 ml, 1 ಕಪ್ ಅಳತೆ. ಸೊ ಈ ಅಳತೆಗೆ ನಾನು ತಕ್ಕನಾಗಿ ಚಾಕ್ಲೇಟ್ ತೊಗೊಂಡಿರೋದು. ರೆಸಿಪಿ ನಾನು ಡೀಟೇಲಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. 250 ml ವಿಪ್ಪಿಂಗ್ ಕ್ರೀಮ್, ಅದು ಫ್ರಿಜ್ನಲ್ಲಿ ಇಟ್ಟಿರೋದು. ರೂಮ್ ಟೆಂಪ್ರೇಚರಲ್ಲಿದ್ದರೆ ಆಗಲ್ಲ, ಅದು ತಣ್ಣಗಿರಲೇಬೇಕು. ಹಾಗೆ ನೀವು ಇನ್ನೊಂದು ಬ್ಲೂ ಕಲರ್ ಬರುತ್ತಲ್ಲ, ಅದು ಫ್ರೆಶ್ ಕ್ರೀಮ್, ಅದನ್ನು ಬಳಸಬೇಡಿ. ಕಂಪಲ್ಸರಿ ಈ ರೆಡ್ ಕಲರು ವಿಪ್ಪಿಂಗ್ ಕ್ರೀಮನ್ನೇ ಬಳಸಬೇಕು. ಇದನ್ನು ನಾವು ಹೈ ಸ್ಪೀಡಲ್ಲಿ ಹ್ಯಾಂಡ್ ಮಿಕ್ಸರಲ್ಲಿ ಒಂದು 5 to 6 ಅಥವಾ 7 ಮಿನಿಟ್ ತನಕ ಕಂಟಿನ್ಯೂಸ್ ಆಗಿ ಬೀಟ್ ಮಾಡಬೇಕು. 5 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಬೀಟ್ ಮಾಡ್ತಾ ಇದ್ದರೆ ನೋಡಿ ಈ ಥರ ಸ್ಟಿಫ್ ಪೀಕ್ಸ್ ಬರೋಕ್ಕೆ ಶುರುವಾಗುತ್ತೆ. ಖಂಡಿತ ಇದು ಮಿಕ್ಸಿನಲ್ಲಿ ಆಗೋಲ್ಲ. ತುಂಬ ಜನ ಕೇಳಿದ್ದೀರ ನನಗೆ, ಮಿಕ್ಸಿನಲ್ಲಿ ಆಗಲ್ಲ ಇದರಲ್ಲಿ. ಅಥವಾ ಹ್ಯಾಂಡ್ ವಿಸ್ಕ್ ಬರುತ್ತಲ್ಲ, ಅದು ಕೈಯಲ್ಲೇ ಮಾಡೋದು, ತುಂಬ ಶ್ರಮ ಆಗುತ್ತೆ. ಅದರಲ್ಲಿ ಕೂಡ ಮಾಡಬಹುದು. ಇದಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಇವಾಗ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬಹುದು. ಜೊತೆಗೆ ಚಾಕ್ಲೇಟ್ ಸಿರಪ್ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಬೇಕು ಅಂತಿಲ್ಲ, ಮನೇಲಿ ಇದ್ದಿದ್ದರಿಂದ 1-2 ಚಮಚ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಕೊಕೋ ಪೌಡರ್ ಹಾಕ್ಕೊಳ್ಬೇಕು. ಕೊಕೋ ಪೌಡರ್ ನಾನೊಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಯಾವುದಾದ್ರೂ ಎಸೆನ್ಸ್ ಹಾಕ್ಕೊಳ್ಬೋದು. ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಐದರ್ ಚಾಕ್ಲೇಟ್ ಎಸೆನ್ಸ್ ಅಥವಾ ವೆನಿಲಾ ಎಸೆನ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. 1 ಟೀ ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇವಾಗ ನಾವು ಮೆಲ್ಟ್ ಮಾಡಿಟ್ಟಿದ್ದೀವಲ್ಲ ಆ ಚಾಕ್ಲೇಟ್, ನೆನಪಿರಲಿ ಇದನ್ನು ಬಿಸಿ ಮಾತ್ರ ಹಾಕಬೇಡಿ, ಅದು ತಣ್ಣಗಾಗಬೇಕು. ರೂಮ್ ಟೆಂಪ್ರೇಚರಲ್ಲಿ ತಣ್ಣಗಾದ್ಮೇಲೆ ಕಂಪ್ಲೀಟಾಗಿ ಈ ಥರ ಹಾಕ್ಕೊಳ್ಬೇಕು. ಹಾಕ್ಕೊಂಡಾದಮೇಲೆ ನಾವು ಒಂದು ಸತಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ರನ್ ಮಾಡಬೇಕು. ಇಲ್ಲಾಂದರೆ ಆ ಪೌಡರ್ ಹಾಕಿರೋದ್ರಿಂದ ಎಲ್ಲ ಕಡೆ ಅದು ಹಾರುತ್ತೆ. ಸೊ ಇವಾಗ ಮಿಕ್ಸ್ ಮಾಡುವಾಗ ಮಾತ್ರ ಹೈ ಸ್ಪೀಡಲ್ಲಿ ಮಾಡೋದು ಬೇಡ, 1 or 2 ಸ್ಪೀಡಲ್ಲಿ ಅದೆಲ್ಲ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಬೇಕು. ಆಮೇಲೆ ಇದು ಚೆನ್ನಾಗಿ ಸೆಟ್ ಆಗಬೇಕು ಅಂದರೆ ನೋಡಿ, ಇವಾಗ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ಲ, ಥಿಕ್ಕಾಗಿರಬೇಕು. ನಾವು ವಿಪ್ ಮಾಡಿರ್ತೀವಲ್ಲ ಕ್ರೀಮು, ಅಷ್ಟು ಗಟ್ಟಿ ಆಗಿರಬೇಕದು. ಯಾವಾಗ ನಿಮ್ಮ ಐಸ್ ಕ್ರೀಮ್ ಮಿಕ್ಸ್ ನೀರಾಯಿತು ಅಂದರೆ ಫೈನಲ್ ಐಸ್ ಕ್ರೀಮ್ ಸೆಟ್ ಆದಮೇಲೆ ಅಷ್ಟು ಚೆನ್ನಾಗಿ ಬರಲ್ಲ. ಚೋಕೋ ಚಿಪ್ಸ್ ಇದ್ದರೆ ಮನೆಯಲ್ಲಿ ಹಾಕ್ಕೊಳ್ಬೋದು, ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ. ನಾನೊಂದು 3 ಟೇಬಲ್ ಚಮಚ ಆಗೋಷ್ಟು ಚೋಕೋ ಚಿಪ್ಸ್ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ ಇಂಗ್ರೀಡಿಯೆಂಟ್ ಇದು. ನೋಡಿ ಇವಾಗ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ಲ, ಸೊ ಅದು ಸಡನ್ನಾಗಿ ನೀವು ಹಾಕಿದ್ರೆ ನೀರಾಗಿ ಬೀಳಬಾರ್ದು. ಐಸ್ ಕ್ರೀಮ್ ಸೆಟ್ ಮಾಡುವಾಗ ಇಷ್ಟು ಗಟ್ಟಿ ಇತ್ತು ಅಂದರೆ ಅಲ್ಲಿ ತನಕ ನೀವು ಅದನ್ನು ವಿಪ್ ಮಾಡಬೇಕಾಗತ್ತೆ. ಸೊ ಸ್ವಲ್ಪ ನೀರಿರುವಾಗಲೇ ತೆಗೆದ್ರೆ ಸೆಟ್ ಆಗುತ್ತೆ. ಆಮೇಲೆ ನಿಮಗೆ ಅದು ಫೈನಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನು ಇದು ಸೆಟ್ ಆದಮೇಲೆ ತೋರಿಸ್ತೀನಲ್ಲ, ಈ ಥರ ಮಾಡಿದ್ರೆ ತುಂಬ ಕ್ರೀಮಿಯಾಗಿ ಬರುತ್ತೆ, ಗಟ್ಟಿ ಆಗೋದಿಲ್ಲ ಐಸ್ ಕ್ರೀಮು. ಯಾವಾಗಲೂ ಕ್ರೀಮಿಯಾಗೇ ಇರುತ್ತೆ. ಒಂದ್ಸಲಿ ತೆಗೆದಿಟ್ಟ ಮೇಲೂ ಅಷ್ಟೇ. ಸೊ ಈ ಥರ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಮೇಲಿಂದ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಚೋಕೋ ಚಿಪ್ಸ್ ಇದ್ದರೆ ಹಾಕ್ಕೊಳ್ಳಿ. ಒಂದು ಮಿನಿಮಮ್ 12 ಗಂಟೆ ನಾವು ಇದನ್ನು ಫ್ರೀಸ್ ಮಾಡಲೇಬೇಕು. ಓವರ್ ನೈಟ್ ಮಾಡಿದ್ರೆ ಒಳ್ಳೆಯದು.
ಈಗ ನೆಕ್ಸ್ಟ್ ಮಾರ್ನಿಂಗ್ ನಾನು ತೆಗೆದು ನೋಡ್ತಾ ಇದ್ದರೆ ನೋಡಿ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಎಷ್ಟು ಕ್ರೀಮಿಯಾಗಿ ಸೆಟ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಸ್ಮೂತಾಗಿ ಬರ್ತಾ ಇದೆ ನೋಡಿ. ಇದರಲ್ಲಿ ಐಸ್ ಕ್ರಿಸ್ಟಲ್ ಅದೆಲ್ಲ ಏನೂ ಫಾರ್ಮ್ ಆಗೋದೇ ಇಲ್ಲ, ಯಾಕಂದರೆ ನೀರಿನಂಶ ಇರುವಂಥ ಯಾವುದೇ ಇಂಗ್ರೀಡಿಯೆಂಟ್ ನಾವು ಹಾಕಿಲ್ಲ. ಕಾಣಿಸ್ತಾ ಇದೆಯಲ್ಲ, ಸೂಪರ್ ಕ್ರೀಮಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಬೇರೆ ಬೇರೆ ಫ್ಲೇವರ್ ಐಸ್ ಕ್ರೀಮ್ನ ತಯಾರು ಮಾಡಿದ್ದೀನಿ ಇಲ್ಲಿ ತನಕ, ಆದರೆ ಇದು ಮಾತ್ರ ಟೆಕ್ಸ್ಚರ್ ವೈಸ್, ಟೇಸ್ಟ್ ವೈಸ್ ಅಲ್ಟಿಮೇಟ್. ಖಂಡಿತ ನೀವು ಟ್ರೈ ಮಾಡಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾನಿಲ್ಲಿ ತೋರಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಇದಕ್ಕೆ ನೀವು ಹಾಕಲೇಬೇಕಂತಿಲ್ಲ. ನಾನು ವಿಡಿಯೋದಲ್ಲಿ ಮೊದಲೇ ಹೇಳ್ದ ಹಾಗೆ ಚೋಕೋ ಚಿಪ್ಸ್ ಆಗಲಿ ಅಥವಾ ಚಾಕ್ಲೇಟ್ ಸಿರಪ್ ಆಗಲಿ ಅಥವಾ ಡಾರ್ಕ್ ಚಾಕ್ಲೇಟ್ ಆಗಲಿ, ಅದೆಲ್ಲ ನಾವು ಯೂಶ್ವಲಿ ಮನೆಯಲ್ಲಿ ಇಟ್ಕೊಂಡಿರೋದಿಲ್ಲ. ಬೇಕಾದರೆ ಮಾತ್ರ ಇವಾಗ ಕುಕ್ಕೀಸ್ ಎಲ್ಲ ಮಾಡಬೇಕಾದ್ರೆ ಚಿಪ್ಸ್ ಇಟ್ಕೊಂಡಿರ್ತೀವಿ. ಸೊ ಅದೆಲ್ಲ ಇದ್ದರೆ ಹಾಕ್ಬೋದು ನೀವು ಅಷ್ಟೇ, ಅದು ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ನಾನು ಹಾಕಿರೋದು. ಅದೇನೂ ಇಲ್ಲದೇ ನಾರ್ಮಲ್ ಚಾಕ್ಲೇಟು, ವಿಪ್ಪಿಂಗ್ ಕ್ರೀಮು, ಕಂಡೆನ್ಸ್ಡ್ ಮಿಲ್ಕು ಮತ್ತು ಕೋಕೋ ಪೌಡರ್ ಯೂಸ್ ಮಾಡಿ ಖಂಡಿತವಾಗಿ ಇಷ್ಟೇ ಸ್ಮೂತ್ ಮತ್ತು ಕ್ರೀಮಿ ಆಗಿರೋಂಥ ಐಸ್ ಕ್ರೀಮ್ ನೀವು ತಯಾರು ಮಾಡಬಹುದು. ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ನಿಮಗೆ ಹೇಗೆ ಬಂತು ಈ ರೆಸಿಪಿ ಅಂತ ನನಗೆ ಬರುತ್ತೆ ತಿಳಿಸಿ. ಇಷ್ಟ ಆದರೆ ಈ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.